ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. ಲೂಕ ಸುವಾರ್ತೆ 4ನೇ ಅಧ್ಯಾಯ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ, ಕ್ಷಣ ಮಾತ್ರದಲ್ಲಿ ಲೋಕದಲ್ಲಿನ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವುಗಳೆಲ್ಲ ಅಧಿಕಾರವನ್ನು ನಿಮ್ಮಗಳಿಗೆ, ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನಿನಗೆ ಕೊಟ್ಟಿದ್ದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನಗಾಗುವುದು ಎಂದು ಆತನಿಗೆ ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನೇ ಆರಾಧಿಸಬೇಕೆಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. ಪವಿತ್ರಾತ್ಮನೇ, ನಮ್ಮನ್ನು ಈ ವಾಕ್ಯದಿಂದ ಪ್ರಸಿದ್ಧಿಗೊಳಿಸು. ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬಿತ್ತು ಈ ವಾಕ್ಯವನ್ನು ನಾವು ಬಹು ವಿಶೇಷವಾದ ಆತ್ಮೀಯ ಪಾಠವನ್ನು ಕೇಳುವುದಕ್ಕೆ ಕೃಪೆ ಕೊಡುತ್ತಂದೆ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತನನ್ನು ಸೈತಾನನು ಶೋಧಿಸಲ್ಪಡ್ತಾನೆ. ಶೋಧನೆಗಳು ಒಂದೊಂದು 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 ಯಾರು ಯಾರಿಗೆ 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 ಹೇಗಿರಬೇಕೋ ಆಗಿರುತ್ತವೆ. ಸಾಧಾರಣವಾಗಿ ಮನುಷ್ಯರಿಗೆ ಬರುವ ಶೋಧನೆಗಳ ತಪ್ಪ ಬೇರೆ ಶೋಧನೆ ನಿಮಗೆ ಶೋಧಿಸುವುದಿಲ್ಲ. ನೀನು ಎಷ್ಟು ನಿನ್ನ ಮೇಲೆ ತೂಕ ಇಡಬೇಕು, ಎಷ್ಟು ಭಾರವನ್ನು ಇಡಬೇಕು, ಅಷ್ಟೇ ದೇವರು ನಿಮ್ಮ ಮೇಲೆ ಭಾರ ಹಾಕ್ತಾರೆ. ಈಗ ಯೇಸು ಕ್ರಿಸ್ತನು ಪ್ರಪಂಚವನ್ನು ಆಳುವುದಕ್ಕೆ ಮಹಾರಾಜನು, ಯುವರಾಜ, ತಂದೆಯಾದ ದೇವರು, ನೀನು ಶಿಲುಬೆ ಹತ್ತಬೇಕು, ರಕ್ತ ಸುರಿಸಬೇಕು, ಪಾಪ ಪರಿಹಾರವಾಗಿರಬೇಕು, ನಿನ್ನ ನಾಮವನ್ನು ಹೇಳಿದಾಗ ನೀನು ದೇವರ ಮಗನಾಗಿರ್ತೀಯ. ದೇವರ ಮಗನಾಗಿ ನಿನಗೆ ಅಧಿಕಾರವನ್ನು ಸಿಗುತ್ತೆ. ದೇವರು ಹೇಳಿದ್ದಾಗ ಮನುಷ್ಯನ ರೂಪವಾಗಿ ಬಂದು ನಮ್ಮೆಲ್ಲರಿಗೆ ಪರಿಚಯವಾಗಿ ನಮ್ಮೆಲ್ಲರಿಗೆ ಪ್ರಾರ್ಥನೆಯನ್ನು ಕೊಟ್ಟು, ಪ್ರಾರ್ಥನೆಯಿಂದ ಬಲವನ್ನು ನೀಡಿ, ಪ್ರಾರ್ಥನೆ ಮಾಡಿದವರಿಗೆ ಶಕ್ತಿಯನ್ನು ನೀಡಿ, ರಾಜ್ಯದಲ್ಲಿ ನಮ್ಮನ್ನು ಪ್ರತಿಷ್ಠಾವಾಗಿ, ಅಪೊಸ್ತಲರಾಗಿ, ಪ್ರಭುಗಳಾಗಿ, ಪ್ರಾರ್ಥನೆ ಮಾಡುವವರಾಗಿ ನಮ್ಮೆಲ್ಲರಿಗೆ ಕೂಡ ಪ್ರೀತಿಯಿಂದ ಪ್ರೀತಿಸ್ತಾ ಇದ್ದಾನೆ. ಈಗ ಸೈತಾನನು ಹೇಗೆ ಶೋಧಿಸ್ತಾ ಇದ್ದಾನೆ ಅಂದರೆ, ಕ್ಷಣ ಮಾತ್ರದಲ್ಲಿ ಲೋಕವನ್ನೆಲ್ಲ ತಿರುಗಾಡಿಸ್ಬಿಟ್ಟಿದ್ದಾನೆ. ಯಾರಿಗೆ? ಯೇಸು ಕ್ರಿಸ್ತನಿಗೆ. ನೀನು ಅಡ್ಡ ಬಿದ್ದರೆ ನಿನಗೆ ಇದನ್ನು ಕೊಡ್ತೀನಿ, ಇದು ನನಗಾಗಿದೆ, ನಾನು ಸುಳ್ಳು ಮಾತಾಡ್ತೀನಿ, ಮೋಸ ಮಾಡ್ತೀನಿ, ಪಿಚಾಚಿ ಕೆಲಸ ಮಾಡ್ತೀನಿ, ಕೆಟ್ಟ ಕೆಲಸ ಮಾಡ್ತೀನಿ, ದ್ರೋಹ ಕೆಲಸ ಮಾಡ್ತೀನಿ, ದುಷ್ಟನಾಗಿ ಕೆಲಸ ಮಾಡ್ತೀನಿ, ನಾನು ಆದಾಮು ಅವ್ವನಿಂದ ಈ ರಾಜ್ಯವನ್ನು ಹೇಳ್ಕೊಂಡಿದ್ದೀನಿ, ಈ ರಾಜ್ಯ ನನಗೆ ಸ್ವಂತ ಆಗಿದೆ. ನೋಡ್ರಿ, ಯಾರಾದರೂ ಹೊಲ ಒಂದು 10 ಎಕರೆ ಹೊಲ ಮಾಡ್ತಾ ಇದ್ದಾರೆ, ಅವರು ಬಹಳ ದಿನ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಸ್ವಂತ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಪತ್ರಗಳು ಮುಟ್ಟಿಸ್ಬಿಡ್ತಾರೆ, ಲೀಜಿಗೆ ತಗೊಂಡ ಹೊಲವನ್ನು ಸ್ವಂತ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಇವನು ಆದಾಮು ಅವನ ಮೋಸ ಮಾಡಿ ಈ ರಾಜ್ಯವನ್ನು ಆಳ್ತಾ ಇದ್ದಾನೆ. ಈ ಲೋಕ ಸಂಬಂಧ ಅಧಿಪತಿ, ವಾಯುಮಂಡಲ ಸಂಬಂಧ ಅಧಿಪತಿ. ಅವನಿಗೆ ಹೆಸರು ಲೂಸಿಫರ್ ಅಂತ ಅವನಿಗೆ ಹೆಸರು. ಅವನು ಮೋಸಗಾರ, ಮೋಸ ಮಾಡ್ತಾನೆ, ಎಲ್ಲರನ್ನ ಮೋಸಕ್ಕೆ ಎಳೆದು ಬಿಡ್ತಾನೆ. ಈಗ ಯೇಸು ಕ್ರಿಸ್ತನನ್ನು ನನಗೆ ಅಡ್ಡ ಬೀಳ ನನಗೆ ಕೊಟ್ಟಿದೆ, ನನಗೆ ಬರೆದು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ವಾಕ್ಯದಲ್ಲಿ ಕ್ಲಿಯರ್ ಆಗಿ ಏನು, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ, ನೀನು ನನ್ನ ಮುಂದೆ ಅಡ್ಡು ಬಿದ್ದರೆ ಇದನ್ನೆಲ್ಲ ನಿನಗಾಗುವುದು ಎಂದು ಆತನಿಗೆ ಹೇಳಿದಾಗ, ಅದಕ್ಕೆ ಯೇಸು ವಾಕ್ಯದಲ್ಲಿ ಏನು ಬರೆದಿದೆ ಅಂದರೆ,
ಹೇಳ್ತಾ ಇದ್ದಾನೆ, ನಿನ್ನ ದೇವರು ಕರ್ತನಿಗೆ ಅಡ್ಡ ಬೀಳು, ಆತನೊಬ್ಬನೇ ಆರಾಧಿಸಬೇಕು ಎಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ವಾಕ್ಯ ಅಂದ್ರೆ ಮೊಳಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ರೆ ಗಜ 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 ನಡೆದು ಬಿಡ್ತಾನೆ ಅವನು. ಯಾರೋ ಸೈತಾನ, ಅವನಿಗೆ ಇಷ್ಟ ಇರೋದಿಲ್ಲ. ಸುಳ್ಳು ಹೇಳಬೇಕು, ಡಬ್ಬ ಹೊಡಿಬೇಕು, ಎಲ್ಲ ಮೋಸ ಮಾಡಬೇಕು, ಎಲ್ಲರನ್ನ ನಾಶನ ಮಾಡಬೇಕು, ನರಕಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹತ್ರ 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 ಬರ್ತಾನೆ. ನಾಯಿಗಳು ಹೆಂಗೆ ಹತ್ರ ಬರ್ತಾವೋ ಅಷ್ಟು ಸುಲಭವಾಗಿ ಹತ್ರ ಬರ್ತಾನೆ ಅವನು. ಮೋಸ ಮಾಡ್ತಾನ, ಮೋಸಗಾರನು ಮೋಸ ಮಾಡ್ತಾನ. ಆದರೆ ದೇವರು ದೀರ್ಘ ಶಾಂತಿಯಿಂದ ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ತನ್ನ ಒಬ್ಬನು ಮಗನಾದ ಯೇಸು ಕ್ರಿಸ್ತನನ್ನು ಸಿಲುಬೆ ಹತ್ತಿಸಿ ಈ ಸೈತಾನನ ದೊಡ್ಡ ಮೋಸವಾದ ಈ ಕುಟ್ರವನ್ನು ಏನ್ ಮಾಡಿದ್ದಾನೆ? ನಾಶನ ಮಾಡಿದ್ದಾನೆ. ಹೆಂಗೆ ಆದಾಮ ಅವನಿಂದ ಅಧಿಕಾರವನ್ನು ಹೇಳ್ಕೊಂಡಿದ್ದಾನೋ, ಯೇಸು ಕ್ರಿಸ್ತನು ರಕ್ತ ಸುರಿಸಬೇಕಾಯಿತು, ಪ್ರಾಣ ಕೊಡಬೇಕಾಯಿತು. ಈಗ ವಾಕ್ಯವು ಏನ್ ಹೇಳುತ್ತೆ ಅಂದ್ರೆ, ಯೇಸು ಕ್ರಿಸ್ತಂದು ರಾಜ್ಯವು ಯೆಸಯ್ಯ ರಾಜ್ಯವಾಗಿದೆ. ಯಾಕೆ? ಪ್ರಾಣವನ್ನು ಕೊಟ್ಟಿದ್ದಾನೆ, ಪ್ರಾಣವನ್ನು ಸುರಿಸಿದ್ದಾನೆ, ನಿಜವನ್ನು ನುಡಿದಿದ್ದಾನೆ, ಸತ್ಯವನ್ನು ನುಡಿದಿದ್ದಾನೆ, ಸತ್ಯ ವೇದವನ್ನು ಕೊಟ್ಟಿದ್ದಾನೆ, ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ನಾವು ಯಾರ ಪಕ್ಷ ಇರಬೇಕೀಗ? ನೋಡ್ರಿ, ನೀವು ಪ್ರಾರ್ಥನೆಯಲ್ಲಿ ಬಲವಾಗಿದ್ರೆ ಬಲಹೀನರನ್ನು ಪ್ರೀತಿಸಿರಿ. ನಾನು ಪ್ರಾರ್ಥನೆ ಮಾಡ್ತೀನೋ, ನೀನು ಗರ್ವದಿಂದ ಇದ್ದೀಯೋ, ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಗರ್ವವಿದೆಯೋ, ಆದ್ರೆ ಇಷ್ಟರಿಗೆ ನೆಮ್ಮದಿ ಇರುವುದಿಲ್ಲ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಏನಿರಬೇಕು? ದೀನ ಸ್ವಭಾವ ಇರಬೇಕು. ಈಗ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂದ್ರೆ, ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಸೈತಾನನು ಗಡ್ಡ 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 ನಡುಗ್ತಾ ಇದ್ದಾನೆ. ಯಾಕೆಂದ್ರೆ ನೀನು ವಾಕ್ಯವನ್ನು ತೋರಿಸ್ತಾ ಇದೀಯಾ, ನಿಜ ಇದು, ನೀನು ಸತ್ಯವಾಗಿದೆಯಾ, ನಾನು ದುರ್ಮಾರ್ಗನು, ದುಷ್ಟನು, ಮೋಸ ಮಾಡೋನು, ನನಗೆ ಈ ಲೋಕ ಹೇಗೆ ಸ್ವಂತ ಆಗುತ್ತೆ? ಆಗೋದಿಲ್ಲ. ಯಾಕೆಂದ್ರೆ ಇದು ತಂದೆ ಬಹು ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾನೆ. ನೋಡ್ರಿ, ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ ದೇವರು ತನ್ನ ಕುಮಾರನ ರಕ್ತವನ್ನು ನಮಗೆ ಸುರಿಸಿ ಪಾಪ ಪರಿಹಾರ ಮಾಡಿ ನಮ್ಮನ್ನು ಸ್ವಾತಂತ್ರ್ಯ ಮಾಡಿ ಪರಲೋಕಕ್ಕೆ ಕರ್ಕೊಂಡೋಗಿದ್ದಾನೆ. ಈ ಸರ್ವ ಭೂ ನಿವಾಸಿಗಳೆಲ್ಲರೂ ಪರಲೋಕಕ್ಕೆ ಬರಬೇಕು ಅಂತ ಆಜ್ಞೆ ಮಾಡಿದ್ದಾನೆ. ಪಾತಾಳ ಲೋಕದ ಬೇಗದ ಕೈ ಹಾಕಿಬಿಟ್ಟಿದ್ದಾನೆ. ಬೇಗದ ಕೈ ಹಾಕ್ರಿ, ಸೈತಾನನ ಒಬ್ಬನಿಗೆ ಇದು ನರಕ. ಎಲ್ಲ ಭೂ ನಿವಾಸಿಗಳೆಲ್ಲರೂ ಕೂಡ ನನ್ನ ಹತ್ರ ನಿವಾಸ ಮಾಡಬೇಕು, ಯುಗಗಳು ನನ್ನ ಹತ್ರ ನಿವಾಸ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾನೆ ದೇವರು. ಅದಕ್ಕಾಗಿ ತನ್ನ ಕುಮಾರನ ಸಿಲುಬೆ ಹತ್ತಿಸಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾವೇನ ನೀವು ಯೇಸುನೇ ಸ್ತುತಿ ಮಾಡಿದರೆ ಮಾತ್ರ ನೀನು ಪರಲೋಕಕ್ಕೆ ಹೋಗ್ತೀಯೋ, ಯೇಸುನ ಸ್ತುತಿ ಮಾಡಲಿಲ್ಲದ್ರೆ ನೀನು ನರಕಕ್ಕೆ ಹೋಗ್ತೀಯೋ? ಏನು ತಿಳಿಯಾದ ನಿನ್ನ ಆಲೋಚನೆ, ನಿನಗೆ ಜ್ಞಾನವಿಲ್ಲ. ನಿನಗೆ ಆಲೋಚನೆ ಇದ್ರೆ, ಸ್ವಲ್ಪ ನೀನು ಓದಿದ್ರೆ ನಿನಗೆ ಸ್ವಲ್ಪ ಸಿಗುತ್ತೆ. ನೀನು ಜ್ಞಾನದಿಂದ ದೇವರ ಸನ್ನಿಧಿಯಲ್ಲಿ ಧ್ಯಾನಿಸಿದರೆ ನಿನಗೆ ಏನು ಸಿಗುತ್ತೆ ಅಂದ್ರೆ, ದೇವರ ಕೃಪೆ ಸಿಗುತ್ತೆ, ದೇವರ ದಯ ಸಿಗುತ್ತೆ, ದೇವರ ಕರುಣೆ ಸಿಗುತ್ತೆ, ದೇವರ ದೀರ್ಘ ಶಾಂತವು ನಿನ್ನ ಮನಸ್ಸಿನಲ್ಲಿ ಬರುತ್ತೆ. ದೇವರೇ ನಿನ್ನಲ್ಲಿ ನಿವಾಸ ಮಾಡ್ತಾನೆ. ಆಗ ನೀನು ಸರ್ವಭೂ ನಿವಾಸಿಗಳೆಲ್ಲರಿಗೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀಯ. ಅಲ್ಲಿ ಯುಗಗಳು ದೇವರ ಸನ್ನಿಧಿಯಲ್ಲಿ ದೇವರನ್ನು ಆರಾಧಿಸ್ತೀವಿ. ಈ ಸತ್ಯವನ್ನು ನುಡಿಯೋದು ಬಿಟ್ಟು ನೀನು ಅನ್ಯರ ಹತ್ರಕ್ಕೆ ಹೋಗಿ ನೀನು ಯೇಸುನು ನಂಬಿಕೊಂಡ್ರನ್ನ ಪರಲೋಕಕ್ಕೆ ಹೋಗ್ತೀಯ ಅಂತ ಮಾತಾಡಬೇಡ. ವಾಕ್ಯಕ್ಕೆ 2 ಅಂಚ ಖಡ್ಗ ಇದೆ. ಅದು ನಮ್ಮನ್ನ
ವಾಕ್ಯವನ್ನು ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ದೇವರು ಸ್ತುತಿಸಬೇಕು, ಆರಾಧಿಸಬೇಕು, ಘನಪಡಿಸಬೇಕು, ಮಹಿಂಪಡಿಸಬೇಕು ಅಂತ ದೇವರು ನಮ್ಮ ಮನಸ್ಸಿನಲ್ಲಿ ಕೃಪೆ ಕೊಟ್ಟಿದ್ದಾನೆ. ನೋಡ್ರಿ, ವಾಕ್ಯವನ್ನು ನೋಡಿರಿ, ಸೈತಾನನ್ನು ಎದುರಿಸ್ರಿ, ಸೈತಾನ ಓಡೋಗ್ಬಿಡ್ತಾನೆ. ಆಗ ನೀವು ದೇವರನ್ನು ಸ್ತುತಿಸ್ರಿ, ಆರಾಧಿಸ್ರಿ, ಘನಪಡಿಸ್ರಿ, ಪರಲೋಕಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗ್ರಿ. ವಾಗ್ದಾನ ಮಾಡಿದ ದೇವರು ಸುಳ್ಳೋನಲ್ಲ, ಸತ್ಯವನ್ನು ನುಡಿಯವನು. ತಂದೆ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಸತ್ಯವನ್ನು ನುಡ್ತೀವ ತಂದೆ, ಸ್ತೋತ್ರ, ನಿಮಗೆ ಸ್ತೋತ್ರ. ಅಪ್ಪ, ನಮ್ಮನ್ನು ಪ್ರೀತಿಸ್ತಾ ಇದೆಯಾ, ನಿನಗೆ ಸ್ತೋತ್ರ, 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 ಸ್ತೋತ್ರ. ನಮ್ಮನ್ನು ಪ್ರೀತಿಸ್ತಾ ಇದೆಯಾ ತಂದೆ, ಸ್ತೋತ್ರ, 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 ಸ್ತೋತ್ರ. ನಮಗೆ ಪರಲೋಕವನ್ನು ಕೊಟ್ಟಿದೆಯಾ ತಂದೆ, ಭೂ ನಿವಾಸಿಗಳೆಲ್ಲರಿಗೆ ನಮಗೆ ಪರಲೋಕ ಕೊಟ್ಟಿದೆಯಾ ತಂದೆ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಘನತ, ಮಹಿಮೆ, ಪ್ರಭಾವಗಳು ನಿಮಗೆ ಕೊಡ್ತಾ ಇದೀವಿ ತಂದೆ. ಆಮೇನ್.